ನಮಸ್ತೆ ಎಲ್ರಿಗೂ. ನನ್ನ ಕತೆ ನಿಮ್ಮ ಜೊತೆ ಸೀರೀಸಲ್ಲಿ ಇವತ್ತು ಇನ್ನೊಂದು ವಿಷಯ ಹಂಚ್ಕೊಳ್ತೀನಿ. ಇದು ಸಾವಿನ ಬಗ್ಗೆ. ನನ್ನ ಮಗಳಿಗೆ ಸುಮಾರು ಒಂದು 5 ವರ್ಷ ಇರಬೇಕಂದ್ರೆ, ನನಗೆ ಅವಾಗ 25 ವರ್ಷ. ನಾನು ನಿರ್ಮಲಾ ರಾಣಿ ಅನ್ನೋ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗೇನಾಯಿತು, ಇದ್ದಕ್ಕಿದ್ದಾಗೆ ಒಂದು ದಿವಸ ನಮ್ಮ ಸ್ಟೂಡೆಂಟ್, ನಾನು ಆಗ ಓದ್ತಾ ಇದ್ದಿದ್ದ ಸ್ಟೂಡೆಂಟಿನ ತಾಯಿಗೆ ಸಾವಾಗೋಯ್ತು ಕ್ಯಾನ್ಸರ್ಗೆ. ಸೊ ಎಲ್ಲ ಟೀಚರ್ಸ್ ಡಿಸೈಡ್ ಮಾಡಿದ್ವಿ ಹೋಗಿ ನೋಡ್ಕೊಂಡು ಬರೋಣ ಅಂತ. ಹೋಗುವಾಗ ಎಲ್ಲರೂ ಹೇಳಿದ್ರು, ನಿನ್ನ ಮಗಳನ್ನ ನೀನು ಕರ್ಕೊಂಬರ್ಬೇಡ, ತುಂಬ ಸಣ್ಣ ಹುಡುಗಿ ಅಂತ. ನಂದೇ ಪರವಾಗಿಲ್ಲ, ಇವತ್ತೆಲ್ಲ ನಾಳೆ ಇದ್ರ ವಿಷಯ ಎಲ್ಲ ಗೊತ್ತಾಗಬೇಕು, ಸೊ ಹಾಗೆ ಕರ್ಕೊಂಡು ಬರ್ತೀನಿ ಅಂತ ನಾನು ಕರ್ಕೊಂಡು ಬಂದೆ. ಕರ್ಕೊಂಡು ಬಂದು ಅವಳು ನೋಡಿದ್ಲು, ಬಟ್ ಅವಳಿಗೇನು ಅರ್ಥ ಆಗಲಿಲ್ಲ, ಬಿಕಾಸ್ ಶಿ ವಾಸ್ ಹಾರ್ಡ್ಲಿ 5 years ದೆನ್. ಸರಿ, ವಾಪಸ್ ಬರುವಾಗ ನಾನೊಂದು ಮಾತು ಕೇಳಿದೆ ಅವಳನ್ನು. ನಾನಂದೆ, ಪುಟಮ್ಮ, ಈಗ ನೋಡು, ಸತ್ತಿದ ತಕ್ಷಣ ತಗೊಂಡೋಗಿ ನಮ್ಮನ್ನು ಗುಂಡಿಗೆ ಹಾಕ್ತಾರೆ. ನಿನಗೂ ನಿಮ್ಮ ಅಮ್ಮನ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅಲ್ವಾ, ನೀನು ಬಂದು ಗುಂಡಿಯಲ್ಲಿ ಬಿದ್ದು ಹೋಗ್ತೀಯ ಅಂತ ಕೇಳಿದಾಗ, ನಾನು ಯಾಕೆ ಬೀಳ್ಬೇಕು, ನಾನು ಬೀಳಲ್ಲಪ್ಪ, ನೀನ್ ಸತ್ ಹೋಗಿದ್ಯಾ, ಆದ್ರೆ ನಾನು ಇರ್ತೀನಿ. ಅಂದ್ರೆ ಈ ಜೀವ ಮತ್ತು ಜೀವನ ಹೇಗೆ ಅಂದ್ರೆ ಒಳಗಡೆಯಿಂದ ತುಡಿತಿರುತ್ತೆ. ಯಾವತ್ತೂ ಅದು ಸಾವುಗಾಗಿ ಸಾಯ್ತೀನಿ ಅಂತ ಅದು ಯಾವತ್ತೂ ಅನ್ಕೊಳ್ಳಲ್ಲ. ಸೊ ಹೀಗಾಗಿ ನನಗೊಂದು ಜೀವನ ಅರ್ಥ ಆಯ್ತು ಅವತ್ತೊಂದು ದಿವಸ. ನಾವೇ ಆಗ್ಲಿ, ಯಾರನ್ನ ಎಷ್ಟೇ ಪ್ರೀತಿಸಿದ್ರು ಸಹ ಅವ್ರು ಹೋದ ತಕ್ಷಣ ನಮ್ಮ ಜೀವನ ನಾವು ನಡೆಸಲೇಬೇಕು. ಈ ಸಾವು ಅನ್ನೋದು ನನ್ನನ್ನು ಬಹಳ ಚಿಕ್ಕ ವಯಸ್ಸಿಂದ ಒಂದು ನಿಗೂಢ ಅಂತಾನು ಹೇಳ್ಬೋದು, ಇಷ್ಟು ತಿಳ್ಕೊಂಡ್ರು ಸಾಲದಪ್ಪ ಇದ್ರ ವಿಷಯವಾಗಿ ಅಂತ ಅನ್ನಿಸ್ತಾ ಇತ್ತು. ಇವತ್ತಿಗೂ ಅಷ್ಟೇ, ಡೆತ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಸದ್ಗುರು. ಅದನ್ನು ಸುಮಾರು ಒಂದು 2 ಸಲ ಆದ್ರೂ ಓದಿದ್ದೀನಿ. ಬಿಕಾಸ್ ಡೆತ್ ಇಸ್ ಸಮಥಿಂಗ್ ದಟ್ ಇಂಟ್ರೀಗ್ಸ್ ಮೀ. ಏನಿದು ಸಾವು ಅನ್ನೋದ್ರ ಬಗ್ಗೆ ನನ್ನ ಜೀವನ ಎಷ್ಟು ಇಂಟ್ರೆಸ್ಟ್ ಇದೆಯೋ, ಇದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟು ಇವತ್ತಿಗೂ ಸಹ ಹೀಗೆ ಇದೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡೋಣ ಇನ್ನೊಂದ್ಸಲ, ಏನಂತೀರಾ ನೀವು? ಬಟ್ ನಾನು ಏನೇ ಹೇಳಿದ್ರು ಇದು ನನ್ನ ಒಪಿನಿಯನ್, ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಇದು ನನಗನ್ಸಿದ್ದು, ನನ್ನ ಜೀವನದಲ್ಲಿ ನನಗನ್ಸಿರೋ ವಿಷಯನ ನಾನು ತಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಇದು ಸತ್ಯ ಇರ್ಬೋದು, ಕೆಲವ್ರಿಗೆ ಅಸತ್ಯ ಇರ್ಬೋದು, ಬಟ್ ದಯವಿಟ್ಟು ಇದು ನನ್ನ ಒಂದು ಭಾವನೆ, ನನ್ನ ಒಂದು ಅನಿಸಿಕೆ ಜೀವನದ ಬಗ್ಗೆ ಹಾಗೂ ಸಾವಿನ ಬಗ್ಗೆ.